ಇನ್ನೊಂದು ಮಾತು ಹೇಳಿದ್ರೆ ಇದರಲ್ಲಿ ಯಡಿಯೂರಪ್ಪ ಅವ್ರಿಗೆ 20 ತಿಂಗಳು ಅಧಿಕಾರ ಹಸ್ತಾಂತರ ಮಾಡಬೇಕಿತ್ತಲ್ಲ, ಅಧಿಕಾರ ಹಸ್ತಾಂತರ ತಪ್ಪಿದ್ದು ನಾನು ಕುಮಾರಸ್ವಾಮಿ ಬೇರೆ ಬೇರೆಯವರಿಗೆ ಗುರಿ ಆಗುವಂತ ರೇವಣ್ಣ ತಪ್ಪು ಒಪ್ಕೊಂಡವ್ರೆ. ನಿಮಗೆ ಇದು ರೇವಣ್ಣವ್ರು ಇವತ್ತು ಹೇಳೋರೆ, ರಾಜ್ಯ ಜನಕ್ಕೆ ಗೊತ್ತಿತ್ತದೆಲ್ಲ, ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ. ಎಲ್ರಿಗೂ ರೇವಣ್ಣ ಇವತ್ತು ಸತ್ಯ ಒಪ್ಕೊಂಡಿದ್ದೀನಿ ಕ್ಷಮಿಸಿ ಅಂತಲೇ ಕೇಳೋರು. ಅದು ಅವರೇ ಹೇಳೋರಲ್ಲ, ಕ್ಷಮೆ ಇರಲಿ, ಪೇಪರಲ್ಲಿ ನೋಡಿದೆ ನಾನೇ ತಪ್ಪಿಸಿದ್ದು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಯಾಕೆಂದರೆ ನೋಡಪ್ಪ, ನಮ್ಮ ಚಲುವರಾಯ ಸ್ವಾಮಿ ಇದ್ರ ಜೊತೆಯಲ್ಲಿ, ಜಮೀರು ಇದ್ದರು, ಬಾಲಕೃಷ್ಣ ಇದ್ದರು, ನಮ್ಮ ವಾಸು ಅವರು ಇದ್ದರು. ಇವರೆಲ್ಲರದ್ದು ಏನು ಅಂದರೆ ಕುಮಾರಸ್ವಾಮಿಯವರೇ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು. ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪಿಸಿದ್ರು ಅಷ್ಟೆ. ನಾನು ನಿಮ್ಗೆ ಹೇಳ್ತೀನಿ, ಏನೋ ಅಪ್ಪಿತಪ್ಪಿ ಮಾತಾಡಿದ್ದೀನಿ. ನಾನು ಇವ್ರಗಳ ಬಗ್ಗೆ ಇನ್ನು ಅವ್ರು ಏನೇ ಮಾತಾಡಿದ್ರು ನಾನು ವಿರುದ್ಧವಾಗೇ ಕಳ್ಳ ಅಂತ ಕೊಟ್ಟರು ನಾನು ರಿಯಾಕ್ಟ್ ಮಾಡಲ್ಲ. ನಾನು ರಿಯಾಕ್ಟೇ ಮಾಡಲ್ಲ.